ಒಂದು ಆಟೋ ರಿಕ್ಷಾದಲ್ಲಿ ಏನೆಲ್ಲ ಇರಕ್ಕೆ ಸಾಧ್ಯ ಇದ್ದರೆ ಒಂದು 4 ಆಟೋ ಕೋಟ್ಗಳು ಅಂತ ನಾವು ಹೇಳ್ತೀವಿ. ಆಟೋ ಕೋಟ್ಗಳಿರ್ಬೋದು. ಅದರ ಜೊತೆಗೆ ಒಂದಷ್ಟು ಆಟೋದಲ್ಲಿ ಕೆಲವರಿಗೆ ಉಚಿತ ಅಂತ ಬರೆದಿರ್ತದೆ, ಅಥವಾ ಕೆಲವರು ಈ ಏರಿಯಾಕ್ಕೆ ಹೋದರೆ ಇಷ್ಟೆಷ್ಟು ರೇಟು ಅನ್ನುವಂಥ ರೇಟ್ ಚಾರ್ಟೇ ಹಾಕಿರ್ತಾರೆ. ಆದರೆ BC ರೋಡ್ನ ಈ ದತ್ತಾಂಜನೇಯ ಆಟೋ ಇದೆಯಲ್ಲ, ಅದೆಲ್ಲದಕ್ಕಿಂತ ಡಿಫರೆಂಟ್. ಯಾಕೆ ಅಂತಂದರೆ ಬಹಳ ವಿಶೇಷವಾದಂಥ ಆಸಕ್ತಿಯನ್ನು ಹೊಂದಿರತಕ್ಕಂತಹ ಡ್ರೈವರ್ ಅಥವಾ ಚಾಲಕ ಅಥವಾ ಮಾಲಕ ಇವರು ಸುಶಾಂತ್ ಸುವರ್ಣ ಅಂತ. ಇವರನ್ನು ಪರಿಚಯ ಮಾಡಿಕೊಡ್ತೀನಿ, ಇವರು ಸಂದರ್ಶನ ಮಾಡ್ತೀನಿ. ಅದಕ್ಕಿಂತ ಮೊದಲು ಈ ಆಟೋದ ವಿಶೇಷತೆ ನೋಡಿ. 4 ಗಿಡಗಳಿದ್ದಾವೆ. ಇಡೀ ಆಟೋಗೊಂದು ರೌಂಡ್ ಬರ್ತೀವಿ ನೋಡಿ. ಈ 4 ಗಿಡಗಳನ್ನು ಇಟ್ಟಿದ್ದಾರೆ. ಅದರ ಜೊತೆಗೆ ಆಟೋದಲ್ಲಿ ದೇಶ ಕಾಯುವ ಯೋಧರು ನಿಜವಾದ ಹೀರೋಗಳು ಅನ್ನುವಂತಹದ್ದನ್ನು ಭಾಳ ಚೆಂದಾಗಿ ಹಾಕಿದ್ದಾರೆ. ಅದರ ಜೊತೆಗೆ ಒಳಭಾಗಕ್ಕೆ ಹೋಗುವ ಮೊದಲು ಒಂದು ರೌಂಡ್ ಬರೋಣ ಆಟೋಗೆ. ನೀನು ಏನೇ ಕೆಲಸ ಮಾಡು, ಆ ಕೆಲಸದಲ್ಲಿ ಪ್ರಾಮಾಣಿಕತೆ ಇರಲಿ ಅನ್ನುವಂತಹದ್ದನ್ನು ಬಹಳ ಚಂದವಾಗಿ ಅಲ್ಲಿ ಹಾಕಿಟ್ಟಿದ್ದಾರೆ. ಅದರ ಜೊತೆಗೆ ತುರ್ತು ಅಂತ ಅಂದಾಗ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು BC ರೋಡಿನ ಆ ಒಂದು ಅಗ್ನಿಶಾಮಕ ದಳದವರ ನಂಬರ್ ಕೂಡ ಇದೆ. ಅವ್ರ ಹತ್ರ ಪರ್ಮಿಷನ್ ತಗೊಂಡು ಹಾಕಿದ್ದಾರೆ. ಬಹಳ ವಿಶೇಷವಾದಂಥ ಆಸಕ್ತಿ. ಜೊತೆಗೆ ನೋಡಿ, ಈ ಆಟೋದಲ್ಲಿ ನಾನು 2 ಅಂತ ಹೇಳಿದೆ, ಇಲ್ಲ 3 ಇದೆ. ವಿಶೇಷವಾದಂತಹ ಹೂ ಗಿಡಗಳಿದ್ದಾವೆ. ಎಲ್ಲವೂ ಕೂಡ ಬಹಳ ವಿಶೇಷ. ಅದರ ಜೊತೆಗೆ ಆಟೋದ ಒಳಭಾಗಕ್ಕೆ ಹೋದರೆ ನಾವು ನಿಮಗೆ ಒಳಭಾಗಕ್ಕೆ ಹೋಗುವ ಅಲ್ಲಿ ಏನೆಲ್ಲ ವಿಶೇಷತೆಗಳಿದ್ದಾವೆ ಅಂತ ತೋರಿಸ್ತೀನಿ. ಒಳಭಾಗಕ್ಕೆ ಹೋದಾಗ ನೋಡಿ, ನಿಮಗೆ ವಿಶೇಷವಾಗಿ ಕಾಣ್ತದೆ. ಎಸ್, ಲೈಬ್ರರಿ ಅಂತಂದರೆ ಪುಸ್ತಕಗಳು 2 ಬಾಕ್ಸ್ಗಳಲ್ಲಿದ್ದಾವೆ. ನಾವು ನಿಮಗೆ ತೋರಿಸ್ತಾ ಇದ್ದೀನಿ. 2 ಬಾಕ್ಸ್ಗಳಲ್ಲಿ ಪುಸ್ತಕಗಳ ರಾಶಿ ಇದ್ದಾವೆ. ಒಂದು ಪುಸ್ತಕದ ಅಂಗಡಿಯಲ್ಲಿ ಬಾಗಿಲುಗಳನ್ನೇ ಮಾಡಿಸಿಲ್ಲ. ಕಾರಣ, ಕಳ್ಳರು ಪುಸ್ತಕ ಎಂದಿಗೂ ಓದುವುದಿಲ್ಲ, ಪುಸ್ತಕ ಓದಿದವರು ಎಂದಿಗೂ ಕಳ್ಳರಾಗುವುದಿಲ್ಲ ಅನ್ನುವಂತಹ ಅದ್ಭುತವಾದಂತಹ ಬರಹ ಇದೆ. ಅದರ ಜೊತೆಗೆ ಈ ಬಾಕ್ಸ್ನಲ್ಲಿ ಒಂದಷ್ಟು ಚಾಕ್ಲೇಟ್ಗಳಿದಾವ ಅಂತ. ಇದು ಡಸ್ಟ್ಬಿನ್. ನೀವು ಅಲ್ಲಲ್ಲಿ ಡಸ್ಟ್ ಅಂದರೆ ಚಾಕ್ಲೇಟ್ ಅಥವಾ ಅವುಗಳನ್ನೆಲ್ಲ ತಿಂದು ಇಲ್ಲಿ ಹಾಕಲಿಕ್ಕಿಲ್ಲ. ನೋಡಿ, ಅದು ಚಾಕ್ಲೇಟ್ನ ಕವರ್. ಇಲ್ಲಿ ನೋಡಿ, ಫಸ್ಟ್ ಏಡ್ ಬಾಕ್ಸ್. ಇದು ತುರ್ತು ಯಾವುದೇ ಸೇವೆ ಆಗಬೇಕು ಅಂತಂದ್ರೆ ಫಸ್ಟ್ ಏಡ್ ಇಮಿಡಿಯೇಟ್ಲಿ ಅವರು ರೆಡಿ ಇರ್ತಾರೆ. ಇದು ಅವರು ಬೇರೆ ಬೇರೆ ದಿನಪತ್ರಿಕೆಗಳಲ್ಲಿ ಪ್ರಕಟವಾದಂಥ ವರದಿಗಳು ಅವರ ಬಗ್ಗೆ. ಆನಂತರ ದಿನಪತ್ರಿಕೆಗಳು, ಎಲ್ಲ ದಿನಪತ್ರಿಕೆಗಳು ಕೂಡ ಇದ್ದಾವೆ. ಓದುವವರಿಗೆ ಎಲ್ಲ ದಿನಪತ್ರಿಕೆಗಳು ಇದ್ದಾವೆ. ಅದರ ಜೊತೆಗೆ ನಾವು ನೋಡಲೇಬೇಕಾದಂಥದ್ದು, ಓದಲೇಬೇಕಾದಂಥದ್ದು, ನಾವು ಈ ಒಂದು ಆಟೋದಲ್ಲಿ ಪಯಣಿಸುವುದು 1/4 ಗಂಟೆ ಆದರೂ ಇಷ್ಟನ್ನು ಓದ್ಬೋದು. ಪ್ರಪಂಚದಲ್ಲಿ ಯಾರನ್ನು ಬೇಕಾದರೂ ಸೋಲಿಸಬಹುದು, ಆದರೆ ಸೋಲಿನಲ್ಲೂ ನಗುವವರನ್ನು ಎಂದಿಗೂ ಸೋಲಿಸಲು ಸಾಧ್ಯವಿಲ್ಲ. ಪ್ರತಿಯೊಂದು ಮುಕ್ತಾಯದ ಹಿಂದೆ ಹೊಸತೊಂದು ಪ್ರಾರಂಭ ಇರುತ್ತೆ. ತಾಳ್ಮೆ ಇರಲಿ. ಇನ್ನೊಬ್ಬರನ್ನು ನಗಿಸಿ ನಗು, ನೋಯಿಸಿ ನಗಬೇಡ. ಜೀವನದಲ್ಲಿ ಯಾವತ್ತೂ ಸಮಸ್ಯೆ ಕಂಡ ಮೇಲೆ ಸೋಲೊಪ್ಪಿಕೊಳ್ಳಬೇಡಿ. ಯಾರಿಗೊತ್ತು, ಆ ಸಮಸ್ಯೆಯೊಳಗೆ ನಿಮ್ಮದೊಂದು ದೊಡ್ಡ ಆರಂಭ ಅಡಗಿರ್ಬೋದು. ನೋವು ದೊಡ್ಡದಾಗಿದ್ದರೆ ಯಶಸ್ಸು ಕೂಡ ದೊಡ್ಡದಾಗುತ್ತದೆ. ಚಾಣಕ್ಯನ ಮಾತು ಬಾರದ ನಾಯಿಯನ್ನು ನಂಬು, ಆದರೆ ಮಾತಿನಲ್ಲೇ ಮರಳು ಮಾಡುವ ಮನುಷ್ಯನನ್ನು ನಂಬೇಡ. ಪದೇ ಪದೇ ಕಷ್ಟಗಳು ಬರುತ್ತಿವೆ ಅಂದರೆ ನಿನ್ನ ಹಣೆ ಬರ ಸರಿಯಿಲ್ಲ ಅಂತ ಅಲ್ಲ, ಮುಂದೆ ನಿನಗೋಸ್ಕರ ತುಂಬ ಒಳ್ಳೆಯ ದಿನಗಳು ಕಾಯ್ತಾ ಇವೆ ಎಂದರ್ಥ. ಆ ನಂತರ ನೆನಪಿರಲಿ, ನಿನ್ನನ್ನು ನೀನು ಬದಲಾಯಿಸಿಕೊಳ್ಳಲು ಸಿದ್ಧವಿಲ್ಲ ಎಂದರೆ ಮತ್ತಾರಿಂದಲೂ ನಿನ್ನ ಬದುಕನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಅದರ ಜೊತೆ ಬಹಳ ಇಂಪಾರ್ಟೆಂಟ್, ನೋ ಸ್ಮೋಕಿಂಗ್, ನೋ ಆಲ್ಕೋಹಾಲ್, ನೋ ಗುಟ್ಕಾ, ಎಲ್ಲವೂ ಕೂಡ ಇದೆ. ನೋ ಟೊಬ್ಯಾಕೋ, ಸೇ ನೋ ಟೊಬ್ಯಾಕೋ, ವರ್ಲ್ಡ್ ನೋ ಟೊಬ್ಯಾಕೋ ಡೇ ಅಂತ ಹಾಕಿರುವಂಥದ್ದು. ಅದರ ಜೊತೆಗೆ ಎದುರು ಭಾಗದಲ್ಲಿ ತಾವು ಆರಾಧಿಸುವಂತಹ ಆಂಜನೇಯ ಮಾಡುವ ಕೆಲಸ ಯಾವುದಾದ್ರೇನೋ ಅದು ನಮಗೆ ಒಂದು ತುತ್ತು ಅನ್ನ ಕೊಡ್ತಿದ್ದಾರೆ, ಅದರ ಮೇಲೆ ಗೌರವ ಇರಲಿ ಅನ್ನುವಂಥದ್ದು. ಪ್ರತಿಯೊಬ್ಬ ಮನುಷ್ಯನ ಹಿಂದೆ ಒಂದು ಕತೆ ಇರ್ತದೆ. ಜೊತೆಗೆ ಅವರು ಹಾಗೆ ಇರುವುದಕ್ಕೆ ಕಾರಣವಿರ್ತದೆ. ಹಾಗಾಗಿ ಯಾರ ಬಗ್ಗೆಯೂ ಸರಿಯಾಗಿ ತಿಳಿದುಕೊಳ್ಳದೆ ಮಾತಾಡಬಾರ್ದು ಅನ್ನುವಂಥದ್ದು. ಕಷ್ಟ ಕಾಲದಲ್ಲೂ ನಗುತ್ತಾ ಸವಾಲುಗಳನ್ನು ಎದುರಿಸುವವರನ್ನು ಯಾರೂ ಸಹ ಸೋಲಿಸಲಾಗುವುದಿಲ್ಲ ಎನ್ನುತ್ತಾರೆ ಜ್ಞಾನಿಗಳು. ಸದಾ ಹಸನ್ಮುಖಿಯಾಗಿರಲು ಪ್ರಯತ್ನಿಸಿ ಎನ್ನುವಂಥದ್ದು. ಮನುಷ್ಯ ಎಷ್ಟು ಒಳ್ಳೆಯವನಾಗಿರುತ್ತಾನೋ ಅವನ ಹಣೆ ಬರಹ ಅಷ್ಟೇ ಕೆಟ್ಟದಾಗಿರ್ತದೆ ಅನ್ನುವಂಥದ್ದು. ಅದ್ರ ಜೊತೆಗೆ ಇದನ್ನೂ ಓದಿ ನಿಮಗೂ ಗೊತ್ತಾಗ್ತದೆ ಅನ್ನುವಂಥದ್ದನ್ನು ಹೇಳ್ತಾರೆ ಸುಶಾಂತ್. ಏನದು? ಗೊತ್ತಿದ್ದರೆ ಗೊತ್ತಿದೆ ಅಂತ ಹೇಳಿ, ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತ ಹೇಳಿ, ಅದು ಬಿಟ್ಟು ಗೊತ್ತಿರೋದನ್ನು ಗೊತ್ತಿಲ್ಲ, ಗೊತ್ತಿಲ್ಲದನ್ನು ಗೊತ್ತಿದೆ ಅಂತ ಹೇಳಿದರೆ ಗೊತ್ತಿರೋದು ಗೊತ್ತಾಗಲ್ಲ, ಗೊತ್ತಾಯ್ತಾ ಅಂತ ಕೇಳ್ತಾ ಇದ್ದಾರೆ. ಇದು ಯಾರಿವರು? ಈಗ ಅವರ ಮುಖ ಪರಿಚಯ ನಮಗೆ. ಸುಶಾಂತ್ ಸ್ವಲ್ಪ ತಿರುಗಿ. ಇವರು ಸುಶಾಂತ್ ಸುವರ್ಣ. ಇವರ ಊರು ಬಂದುಬಿಟ್ಟು ಅಜ್ಜಿಬೆಟ್ಟು ಸಮೀಪ ಬಂಟ್ವಾಳದಲ್ಲಿ. ಇವರು ಈ ಆಟೋದಲ್ಲಿ ಒಂದು ಬಹಳ ವಿಶೇಷತೆಯನ್ನು ಮೆರೆದಿದ್ದಾರೆ. ಯಾಕೆ, ಏನು, ಎತ್ತ ಕೇಳಬೇಕು, ಸಂಪೂರ್ಣವಾಗಿ ಸುಶಾಂತ್ ಹತ್ರ ಸ್ವಲ್ಪ ಹೊತ್ತು ಮಾತಾಡೋಣ. ಹಾಯ್, ಈಗ ಸುಶಾಂತ್ ಮಾತಾಡಿಸ್ಬೇಕು. ನಮಸ್ಕಾರ. ನಮಸ್ತೆ. ಹೇಗಿದ್ದೀರಿ? ಸೂಪರ್. ಬಿಂದಾಸ್ ಆಗಿದ್ದೀರಾ?
ಓಕೆ, ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಿ? ಸದ್ಯಕ್ಕೆ 1-2 ವರ್ಷ ಆಗಿದೆ ಅಷ್ಟೇ. ಅದ್ರ ಜೊತೆಗೆ ಬೇರೆ ಬೇರೆ ಕೆಲಸ ಮಾಡ್ತಾ ಇರ್ತೇನೆ, ಆಟೋ ಅಂತಲ್ಲ, ಎಲ್ಲ ಕೆಲಸನೂ ಮಾಡ್ತೇನೆ. ಪೈಂಟಿಂಗ್, ಆರ್ಟಿಸ್ಟು, ಹಾಗೆ ಡ್ರೈವಿಂಗ್ ಹೋಗ್ತಾ ಇರ್ತೇನೆ, ಕ್ಯಾಟ್ರಿಂಗ್ ಹೋಗ್ತಾ ಇರ್ತೇನೆ. ಮಿಡ್ಲಲ್ಲಿ ಆಟೋ ಕೂಡ ಇರ್ತದೆ. ಓಕೆ, ಯಾವೆಲ್ಲ ಬುಕ್ಗಳಿದ್ದಾವೆ ಸುಶಾಂತ್? ಇದರಲ್ಲಿ ತೆನಾಲಿ ರಾಮಕೃಷ್ಣ ಮತ್ತು ಕೆಲವೊಂದು ಕಾದಂಬರಿಗಳು, ಮತ್ತು ಮಕ್ಕಳಿಗೆ ಹೋಗಿ ಸಚಿತ್ರ ಚಿತ್ರಕಥೆಗಳು, ಮತ್ತು ಸ್ವಲ್ಪ ಕ್ಷೇತ್ರ ಪರಿಚಯ, ಮತ್ತು ಸ್ವಲ್ಪ ಯೋಗಾಸನದ ಬಗ್ಗೆ, ಮತ್ತು ಗಾದೆಗಳು, ಮತ್ತು ರಸಪ್ರಶ್ನೆಗಳು, ಎಲ್ಲ ಮಕ್ಕಳಿಗೆ ಏನೇನು ಬೇಕಾಗ್ತದೆ ಎಲ್ಲ, ಕಿಶೋರ ಭಾರತ, ರಾಮಾಯಣ, ಅದು ಇದೆಲ್ಲ ಎಲ್ಲ ಇದೆ. ಈಗ ಸುಶಾಂತ್, ನೀವು ಆಟೋ ಓಡಿಸ್ತಾ ಇದ್ದೀರಿ, ಎಷ್ಟು ಪುಸ್ತಕ ಓದಿರಿ? ನಾನು ಅದೇ ಪ್ರತಿಯೊಂದು ಪುಸ್ತಕ ತೊಗೊಂಡ್ರೂ ಅದು ಓದಿ ಮತ್ತೆ ಮನೇಲಿ ಇಟ್ಟಿರ್ತೇನೆ. ಇದು ಈಗ ಸ್ವಲ್ಪ ಸಮಯದ ಹಿಂದೆಯೇ ಲೈಬ್ರರಿ ಅಂತ ಮಾಡಿದ್ದು. ಅಂದರೆ ಎಲ್ಲರೂ ಓದಬೇಕು, ನಾನು ಒಬ್ಬನೇ ಓದೋದಲ್ಲ, ಎಲ್ಲರೂ ಓದಬೇಕು, ನಮ್ಮ ಪ್ರಯಾಣಿಕರ ಜೊತೆ ಬರುವವರು ಕೂಡ ಓದಬೇಕಂತ ಈಗ ಲೈಬ್ರರಿ ಮಾಡಿದ್ದೇನೆ. ಓಕೆ, ಒಂದು ಡಸ್ಟ್ಬಿನ್ ಮಾಡಿದಿರಿ, ಫಸ್ಟ್ ಏಡ್ ಮಾಡಿದಿರಿ, ದಿನಪತ್ರಿಕೆ ಇದೆ, ಅನಂತರ ಹಿಂದೆ ಹೊರಗಡೆ ಸೈನಿಕರದ್ದು ಫೋಟೋ ಇದೆ, ಈ ಕಡೆ ಅಗ್ನಿಶಾಮಕದ್ದು. ಏನು ಇದೆಲ್ಲ ಜನರಿಗೆ ಒಂದು ಉಪಯೋಗ ಆಗುವಂಥದ್ದು. ಮತ್ತು ಸ್ವಚ್ಛ ಭಾರತಕ್ಕೆ ಮೊದಲ ಆದ್ಯತೆ ಕೊಡ್ತೇವೆ ನಾವು. ಯಾಕೆಂದರೆ ನಮ್ಮ ರಿಕ್ಷಾದಿಂದಲೇ ಯಾರಾದರೂ ಕಸವನ್ನು ಹೊರಗಡೆ ಬಿಸಾಕಿದರೆ ಅದು ಪರಿಸರ ಮಾಲಿನ್ಯ ಆಗ್ತದೆ. ಅದು ಹಾಗೆ ಆಗಬಾರ್ದು. ಪ್ರತಿಯೊಂದು ಗಾಡಿಯಲ್ಲಿ ಒಂದು ಡಸ್ಟ್ಬಿನ್ ಇರಬೇಕು, ಪ್ರತಿಯೊಂದು ಗಾಡಿಯಲ್ಲಿ ಕೂಡ ಯಾರು ಕಸವನ್ನು ಹೊರಗಡೆ ಬಿಸಾಕಬಾರ್ದು. ಯಾಕಂದರೆ ನಾವು ಸ್ವಚ್ಛ ಭಾರತ ಅಂತ ಹೇಳೋದು ಮಾತ್ರ ಅಲ್ಲ, ನಮ್ಮಿಂದ ಶುರು ಆಗಬೇಕು. ಈ ಸ್ವಚ್ಛ ಅನ್ನೋದು ನಮ್ಮಿಂದ ಶುರು ಆದರೆ ಮಾತ್ರ ಎಲ್ಲರೂ ಈ ರೀತಿ ಮಾಡಿದರೆ ನಮ್ಮ ಭಾರತ ಸ್ವಚ್ಛ ಆಗಲಿಕ್ಕೆ ಸಾಧ್ಯ ಉಂಟು. ಅದಕ್ಕಾಗಿ ಡಸ್ಟ್ಬಿನ್ ಇಟ್ಟಿದೆ. ಇನ್ನು ಫಸ್ಟ್ ಏಡ್ ಪ್ರತಿಯೊಂದು ಆಟೋದಲ್ಲಿ ಮುಂಚೆ ಇತ್ತು, ಈಗ ಯಾರು ಇಡ್ತಾ ಇಲ್ಲ. ಅದೊಂದು ಇಡಬೇಕು. ಏನಾದರೂ ಎಮರ್ಜೆನ್ಸಿ ಪೆಟ್ಟಾದರೆ ಅಥವಾ ಪಕ್ಕದ ಗಾಡಿಯವರಿಗೂ ತಾಗಿದ್ರು ನಮ್ಮ ಹತ್ರ ಇದ್ದರೆ ಎಮರ್ಜೆನ್ಸಿಗೆ ಬೇಕಾಗ್ತದೆ, ಅದಕ್ಕೋಸ್ಕರ ಇಟ್ಟಿದೆ. ಇನ್ನು ಡೈಲಿ ನ್ಯೂಸ್ ಪೇಪರ್ ನಮ್ಮ ರಿಕ್ಷಾದಲ್ಲಿ ಬರುವವರಿಗೆ ಅಥವಾ ರಿಕ್ಷಾ ಸ್ಟ್ಯಾಂಡಲ್ಲಿ ಇರುವಾಗ ಬಾಕಿದ ರಿಕ್ಷಾದವರು ಕೂಡ ಬಂದು ಇಲ್ಲಿ ಓದ್ತಾರೆ, ಹೋಗ್ತಾರೆ. ಎಲ್ಲರಿಗೊಂದು ಉಪಯೋಗ ಆಗುವಂಥ ವಸ್ತು. ಮತ್ತು ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ ಇಟ್ಟಿದ್ದೇನೆ. ಪ್ರಯಾಣಿಕರು ಬರುವಾಗ ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ ವೈರ್ ಈಗ ಒಳಗಡೆ ಇಟ್ಟಿದ್ದೇನೆ. ಬೇಕಾದರೆ ನಾನು ಅಲ್ಲಿದ್ದ ತೆಗೆದು ಕೊಡ್ತೇನೆ. ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ ಇಲ್ಲಿ ಕೆಲವೊಬ್ಬರಿಗೆ ಬರುವಾಗ 1% 2% ಚಾರ್ಜ್ ಇರ್ತದೆ, ಅವರಿಗೆ ಇಲ್ಲಿ ಗೂಗಲ್ ಪೇ ಮಾಡಲಿಕ್ಕೆ ಇರುವುದಿಲ್ಲ, ಅವರು ಚಾರ್ಜಿಂಗ್ ಮಾಡ್ಬೋದು. ಓಕೆ, ಹೀಗಿಟ್ಟು ಮೊಬೈಲ್ ಚಾರ್ಜಿಂಗ್ ಮಾಡ್ಬೋದು. ಹೌದು. ಓಕೆ, ಮೊಬೈಲ್ ಚಾರ್ಜಿಂಗಿಗೆ ವ್ಯವಸ್ಥೆ ಇದೆ. 2 ಟೈಪಿನ ಮೊಬೈಲ್ ಚಾರ್ಜರ್ ಇದೆ. ನಾನೀಗ ಒಂದು ಟೈಪಿನ ಮೊಬೈಲ್ ಚಾರ್ಜಿಂಗ್ ಇಡ್ತೇನೆ. ನೋಡಿ, ಇದು ನೋಡಿ, ಇಲ್ಲಿ ನಂದು ಮೊಬೈಲ್ 88% ಇದೆ. ಆದರೆ ಇರಲಿ, ಸ್ವಲ್ಪ ಹೊತ್ತು ಇರೋ ಹತ್ರ ಮಾತಾಡೋಷ್ಟೊತ್ತು ಇರಲಿ, ಆಗಲಿ ಅಂತ. ಎಸ್, ಈಗ ಮೊಬೈಲ್ ಚಾರ್ಜರ್ ಇದೆ, ಎಲ್ಲ ವ್ಯವಸ್ಥೆಗಳಿದ್ದಾವೆ. ಫೈರ್ದು ಕೂಡ ಇದೆ ನೋಡಿ, ಇದು ಫೈರ್ದು ಕೂಡ ಇದೆ. ಬಹಳ ವಿಶೇಷವಾದಂಥ ಆಸಕ್ತಿ, ಫೈರ್ ಸ್ಟಾಪ್. ಈಗ ಇದೆಲ್ಲ ಈ ರೀತಿಯ ಒಂದು ಆಸಕ್ತಿ ಬಂದಾಗ ಮಾಡಿದ್ರಲ್ಲ, ಏನು ಹೇಳ್ತಾರೆ ನಿಮ್ಮ ಪಾರ್ಕಿಂಗಲ್ಲಿ ಇದ್ದವರೆಲ್ಲ? ಕೆಲವೊಂದು ಜನರು ಅವನಿಗೇನು ಕೆಲಸ ಇಲ್ಲ, ಅವನಿಗೆ ಬೇರೆ ಏನು ಕೆಲಸ ಇಲ್ಲ, ಹಾಗೆ ಮಾಡಿದ್ದಾನೆ ಹಾಗೆ ಅಂತ ಹೇಳ್ತಾರೆ. ಇನ್ನು ಕೆಲವರು ತುಂಬ ಜನ ಬೆನ್ನು ತಟ್ಟಿ ಚೆಂದಾಗಿದೆ, ಒಳ್ಳೆಯದಾಗಿದೆ, ಇನ್ನೂ ಏನೇನು ಮಾಡಬೇಕು ಏನು ಮಾಡು, ಜನರಿಗೆ ಏನು ನಿನ್ನಿಂದ ಏನು ಉಪಯೋಗ ಉಂಟು ಅದೆಲ್ಲ ಆಗಬೇಕು. ಬುಕ್ಕು ಒಳ್ಳೆಯ ವಿಷಯ, ನಿಜವಾಗಿ ಯಾರು ಇದುವರೆಗೆ ಇಟ್ಟಿಲ್ಲ BC ರೋಡಿನಲ್ಲಿ, ನೀನೇ ಫಸ್ಟ್ ಟೈಮ್ ಇಟ್ಟಿದ್ದು. ಬುಕ್ಕಿಂದ ಆದಷ್ಟು ಜನರು ಈಗಿನ ಮೊಬೈಲ್ ಜನ್ರೇಷನ್ ಇರುವಾಗ ಬುಕ್ಕೆಲ್ಲ ಮರೆತು ಬಿಟ್ಟಿದ್ದಾರೆ ಎಲ್ಲರೂ. ಹಾಗಾಗಿ ಈಗ ಬುಕ್ ಪ್ರೇಮಿಗಳು ಬಂದರೆ ಖಂಡಿತ ತೊಗೊಂಡೋಗ್ತಾರೆ. ತೊಗೊಂಡೋಗಿ ಅವರ ಮನೆಯಲ್ಲಿ ಓದಿ, ಮತ್ತು ಈಗ ಸಾಧಾರಣ ಒಂದು 20-30 ಬುಕ್ ಹೊರಗಡೆ ಓದಲಿಕ್ಕೆ ಹೋಗಿದೆ. ಹೇಗೆ ಅದನ್ನು ಕಲೆಕ್ಟ್ ಮಾಡೋದು? ಹೇಗೆ? ಅವರೇ ತಂದು ಕೊಡ್ತಾರೆ. ಅವರು ತಂದು ಕೊಡುವಾಗ ಇನ್ನೊಂದು ಬುಕ್ ಕೊಂಡೋಗ್ತಾರೆ, ಬೇರೆ ಬುಕ್ಕು, ಆ ಬುಕ್ಕನ್ನು ಕೊಟ್ಟಾಗ್ತಾರೆ. ಮತ್ತು ಅವರ ಮನೆಯಲ್ಲಿ ಇದ್ದದ್ದು ಬುಕ್ಕನ್ನು ನನಗೆ ಎಕ್ಸ್ಟ್ರಾ ಕೊಡ್ತಾರೆ, ನಿಮ್ಮ ರಿಕ್ಷಾದಲ್ಲಿ ಇರಲಿ, ಎಲ್ಲರೂ ಓದಬೇಕಂತ. ಅದು ಎಕ್ಸ್ಟ್ರಾ ಬುಕ್ ತಂದು ಕೊಟ್ಟಿದ್ದಾರೆ. ತೊಟ್ಟೆಯಲ್ಲಿ ತಂದು ಕೊಡ್ತಾರೆ, ಎಲ್ಲ ಉಂಟು ನೋಡಿ, ಎಲ್ಲ ತಂದು ಕೊಡ್ತಾ ಇದ್ದಾರೆ. ಈಗ ಈ ಆಸಕ್ತಿಗೆ ಕಾರಣ ಎಂತ ಅಂತ? ಕಾರಣ ಅದೇ, ಬುಕ್ಕು ನಾನು ಎಲ್ಲಿ ಹೋದ್ರೂ ತೊಗೊಳ್ಳೋದೊಂದು ಅಭ್ಯಾಸ. ಜಾತ್ರೆ ಆಗಲಿ, ಮಳೆಗೆ ಆಗಲಿ, ಎಲ್ಲಿಯಾದರೂ ಏನಾದರೂ ಒಂದು ಸ್ಪೆಷಲ್ ಬುಕ್ ಕಂಡ್ರೆ ಅದನ್ನು ನನಗೆ ತೊಗೊಳ್ಳೋದೊಂದು ಹವ್ಯಾಸ. ತೊಗೊಂಡು ಮನೇಲಿ ತಂದು ಓದ್ತೇನೆ, ಎಲ್ಲ ತಿಳ್ಕೊತೇನೆ. ಆಮೇಲೆ ಅದು ಬುಕ್ ಮನೆಯಲ್ಲೇ ಇರ್ತದೆ, ಯಾರಿಗೂ ಉಪಯೋಗ ಆಗೋದು. ಹೀಗೆ ಒಂದು ಮಾಡಿದರೆ ನಮ್ಮ ರಿಕ್ಷಾದಲ್ಲಿ ಬರುವವರ ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ. ಅವರಿಗೆ ಒಂದು ಯಾರಿಗೆ ಆಸಕ್ತಿ ಉಂಟು ಅವರು ನೋಡ್ತಾರೆ, ತೊಗೊಳ್ತಾರೆ. ಕೊಂಡೋಗಿ ನಾನು ಹೇಳ್ತೇನೆ, ರಿಕ್ಷಾದಲ್ಲಿ ಓದಬೇಡಿ, ರನ್ನಿಂಗಲ್ಲಿ ಓದಲಿಕ್ಕೆ ನಿಮಗೆ ಕಷ್ಟ ಆಗ್ತದೆ, ಕಣ್ಣಿಗೆ ಸ್ವಲ್ಪ ಇದಾಗ್ತದೆ. ನೀವು ಕೊಂಡೋಗಿ ಎಲ್ಲ ಪೂರ್ತಿಯಾಗಿ ಓದಿಬಿಟ್ಟು ಆಮೇಲೆ ತಗೊಂಡು ಬನ್ನಿ. ನೀವು ಇಷ್ಟು ಒಂದು ಆಸಕ್ತಿದಾಯಕವಾದಂಥ ಒಂದು ಹವ್ಯಾಸವನ್ನು ಹೊಂದಿದ್ದೀರಿ. ಮನೆಯಲ್ಲಿ ಯಾರ್ಯಾರು ಇದ್ದೀರಿ ಸುಶಾಂತ್? ಏನು ಹೇಳ್ತಾರೆ ಮನೆಯಲ್ಲಿ? ನಾನು, ಅಪ್ಪ, ಅಮ್ಮ, 3 ಜನ. ತಂಗಿಗೆ ಮದುವೆ ಆಗಿದೆ. ಅಪ್ಪ ಅಮ್ಮನಿಗೆ ಒಳ್ಳೆ ಖುಷಿಯಾಗಿದೆ. ನನ್ನದು ಡೈಲಿ ಮೊನ್ನೆ ನ್ಯೂಸಲ್ಲಿ ಬಂತು, ಪೇಪರಲ್ಲಿ ಬಂತು, ಎಲ್ಲ ನೋಡಿ ತುಂಬ ಖುಷಿಪಟ್ಟಿದ್ದಾರೆ. ಅವರು ನನಗೆ ತುಂಬ ಸಪೋರ್ಟ್ ಆಗಿದ್ದಾರೆ, ತೊಂದರೆ ಇಲ್ಲ. ತಂಗಿ ಮತ್ತೆ
ಅವರು ತುಂಬ ಸಪೋರ್ಟ್ ಇದ್ದಾರೆ. ತಂಗಿ ಇಲ್ಲೇ ಇದ್ದಾಳೆ, ಬಾವ ಫಾರಿನಲ್ಲಿದ್ದಾರೆ. ಅವರು ಅಲ್ಲಿಂದಲೇ ಆಲ್ ದ ಬೆಸ್ಟ್ ಎಲ್ಲ ಅಂತ ಕಲಿಸಿದ್ದಾರೆ, ನೋಡಿ ಎಲ್ಲ ಪೇಪರಲ್ಲೆಲ್ಲ ನೋಡಿಬಿಟ್ಟು ಎಲ್ಲರಿಗೂ ಖುಷಿ ಇದೆ ಈ ವಿಷಯದಲ್ಲಿ. ಎಷ್ಟು ಹೊತ್ತು ನಿಮ್ಮ ಕೆಲಸ? ನಮಗೆ ಟೈಮಿಂಗ್ಸ್ ಇಲ್ಲ, ಯಾರು ಯಾವಾಗ ಫೋನ್ ಮಾಡ್ತೇನೆ ನಾನು ಸದಾ ರೆಡಿಯಾಗಿರ್ತೇನೆ. ಯಾವಾಗ ಬೇಕಾದರೆ ಎಮರ್ಜೆನ್ಸಿ ಇದ್ದರೆ, ಆಟೋ ಅಂದಮೇಲೆ ನಾವು ಜನರ ಸೇವೆನೇ ನಮಗೆ ಮುಖ್ಯ ಆಗಿರ್ತದೆ. ಹಾಗಾಗಿ ಬೇರೆ ಕೆಲಸಕ್ಕೆ ಹೋಗ್ತಾ ಇರ್ತೇನೆ ಪೈಂಟಿಗೆಲ್ಲ. ಅದರ ಮಿಡ್ಲಲ್ಲಿ ಯಾರಾದರೂ ಕಾಲ್ ಮಾಡಿದ್ರೆ ಅವರಪ್ಪ ಬರ್ತೇನೆ. ಒಂದೆಲ್ಲ ದೂರದಲ್ಲಿದ್ದರೆ ನನಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ಫಸ್ಟಿಗೆ ಅವರಿಗೆ ಹೇಳ್ತೇನೆ. ನೈಟೆಲ್ಲ ಯಾರಾದರೂ ಎಮರ್ಜೆನ್ಸಿ ಇದ್ದರೆ ಕರೆದೇ ಹೋಗ್ತೇನೆ ಹಾಸ್ಪಿಟಲ್ಗೆ, ಏನಾದರೂ ಇದ್ದರು. ಓಕೆ, ಇದನ್ನು ನೋಡಿ ನಿಮಗೆ ತುಂಬ ಯಾರಾದರೂ ನಾನು ಕೂಡ ಹೀಗೆ ಮಾಡಬೇಕು ಅಂತ ಬಂದವರಿದ್ದಾರಾ? ಇದ್ದಾರೆ. ಒಬ್ಬರು ಕೈಕಂಬದಲ್ಲಿ ಇಲ್ಲೇ ಬಿಸಿ ರೋಡಿನಲ್ಲಿ ಸೆಲೂನ್ನಲ್ಲಿ ಒಬ್ಬರು ಇದ್ದಾರೆ, ಅರ್ಜುನ್ ಅಂತ. ಅವ್ರಿಗೂ ಇದೇ ಥರ ಐಡಿಯಾ ಬಂತು, ಸೇಮ್ ಇದೇ ಥರ ಗಿಡನೆಲ್ಲ ಕೊಂಡೋಗಿದ್ದಾರೆ. ಈಗ ಅವರು ಲೈಬ್ರರಿ ಒಂದು ಮಾಡಬೇಕಂತ ಅಂದ್ಕೊಂಡಿದ್ದಾರೆ. ಯಾಕೆಂದರೆ ಸೆಲೂನಿಗೆ ಬರುವವರು ತುಂಬ ಹೊತ್ತು ಕಾಯ್ತಾ ಇರ್ತಾರೆ ಅಲ್ಲಿ. ಆಗ ಆ ಟೈಮಲ್ಲಿ, ಬಿಡುವಿನ ಟೈಮಲ್ಲಿ ಎಲ್ಲ ಇದು ಸ್ವಲ್ಪ ಬುಕ್ಕುಗಳನ್ನು ಓದ್ಬೋದು ಅಂತ ಅವರು ಲೆಕ್ಕಾಚಾರ ಹಾಕಿದ್ದಾರೆ. ನನ್ನ ಹತ್ರ ಸ್ವಲ್ಪ ಹೇಳಿದ್ದಾರೆ, ನೀವು ಸ್ವಲ್ಪ ನನಗೆ ಸಪೋರ್ಟ್ ಮಾಡಬೇಕು, ಹೇಗೆಲ್ಲ ಮಾಡೋದು, ಹೇಗೆಲ್ಲ ಇಡೋದಲ್ಲ ಅಂತೆಲ್ಲ. ನಾನು ಖಂಡಿತ ಮಾಡ್ತೇನೆ, ಬರ್ತೇನೆ ಅಂತ ಹೇಳಿದ್ದೇನೆ. ಈಗಾಗಲೇ ಗಿಡಗಳೆಲ್ಲ ನೆಟ್ಟಿದ್ದಾರೆ, ಇನ್ನು ಬುಕ್ಕಿದೊಂದು ಐಡಿಯಾ ಮಾಡ್ತಾ ಇದ್ದಾರೆ. ಅವರು ಹೀಗೆ ಮಾಡಬೇಕಂತ ಅಂದ್ಕೊಂಡಿದ್ದಾರೆ. ಓಕೆ, ಈಗ ಏನು ಅನಿಸುತ್ತೆ, ಈಗ ತುಂಬ ಜನ ಬರ್ತಾರೆ, ಬುಕ್ಕು ತಗೊಂಡು ಹೋಗಿದ್ದಾರೆ, ವಾಪಸ್ ಬುಕ್ಕು ಕೊಡ್ತಾ ಇದ್ದಾರೆ. ಬುಕ್ ಓದೋರು ಇಲ್ವಾ ಹಾಗಾದರೆ? ಇದ್ದಾರೆ ಬುಕ್ ಓದೋರು ತುಂಬ ಮಂದಿ ಇದ್ದಾರೆ. ಯಾಕೆಂದರೆ ಲೈಬ್ರರಿಗೆ ಹೋಗೋಷ್ಟು ಯಾರಿಗೂ ತಾಳ್ಮೆ ಇಲ್ಲ ಈಗ. ಯಾರು ಮಾರೆ ಅಲ್ಲಿಗೆ ಹೋಗಬೇಕಂತ, ಅಲ್ಲಿ ಓದಬೇಕಂತ, ಅಲ್ಲಿ ಕೂದಬೇಕಂತೆ. ಇದಾದರೆ ರನ್ನಿಂಗಲ್ಲಿ ಅವರು ಕೆಲಸ ಆಗ್ತಾ ಇರುವಾಗ ಇದನ್ನು ಒಂದು ಸೈಡಲ್ಲಿ ನೋಡ್ತಾರೆ. ಅವರು ನೋಡಿಬಿಟ್ಟು ಇದರಲ್ಲಿ ಕೆಲವೊಂದು ಬುಕ್ ಇದೆ ಮಾರೆ ನನಗೆ ಓದುವಂಥದ್ದೆಲ್ಲ ತೆಗೆದು ನೋಡಿ ಅವರಿಗೆ ಯಾವುದು ಸೆಲೆಕ್ಟ್ ಉಂಟು ಅದನ್ನು ತಗೊಂಡು ಆಮೇಲೆ ಓದಿ ಕೊಡ್ತಾರೆ ಅಂತೇಳಿ ಹೋಗ್ತಾರೆ. ಇದು ನೋಡಿದ್ರಿಂದ ಅವರಿಗೆ ಓದಲಿಕ್ಕೆ ಮನಸ್ಸಾಗ್ತದೆ. ಅದು ಬಿಟ್ಟು ಅವರೇ ಲೈಬ್ರರಿಗೆ ಹೋಗಿ ತೊಗೊಳ್ಳುವ ಅಷ್ಟು ತಾಳ್ಮೆ ಇಲ್ಲ. ಅಷ್ಟು ಬುಕ್ ಪ್ರಿಯರು ಮಾತ್ರ ಲೈಬ್ರರಿಗೆ ಹೋಗೋದು. ಇದಂದರೆ ರನ್ನಿಂಗಲ್ಲಿ ಸಿಗ್ತದಲ್ಲ ನಿಮಗೆ ಹೋಗುವಾಗ, ಹಾಗಾಗಿ ಬರ್ತಾರೆ. ಓಕೆ, ಈಗ ಈ ಒಂದೆಲ್ಲದಕ್ಕೂ ನೀವು ಎಷ್ಟು ಖರ್ಚು ಮಾಡ್ತೀರಿ? ನಾವು ಖರ್ಚಿಗೆ ಅಂತ ಮಾಡಲಿಲ್ಲ, ಒಂದೊಂದೊಂದೇ ಹಂತಾಗಿ ಒಂದೊಂದೇ ಜೋಡಿಸಿ ಹೋಗಿದ್ದೇನೆ. ಇದೆಲ್ಲ ಖರ್ಚೆಲ್ಲ ನೋಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನನಗೊಂದು ಕ್ರೇಜ್ ಉಂಟು, ಇದು ಬುಕ್ ಲೈಬ್ರರಿ ಮಾಡಬೇಕು, ಇದು ಮಾಡಬೇಕು ಅಂದರೆ ಹಾಗೆ ಒಂದೊಂದೇ ಮಾಡಿಕೊಂಡು ಹೋಗಿದ್ದೇನೆ. ಖರ್ಚು ಅಂತ ನಾನು ನೋಡಲಿಲ್ಲ ಇದುವರೆಗೆ, ಯಾವುದನ್ನು ಕೂಡ ನೋಡಲಿಲ್ಲ. ದಿನಪತ್ರಿಕೆ ಎಷ್ಟು ಇರ್ತೀರಿ ದಿನಕ್ಕೆ? 2 ಪತ್ರಿಕೆ. ಓಕೆ, ಈಗ ಬಹಳಷ್ಟು ವಿಶೇಷವಾದಂಥ ಆಸಕ್ತಿ ಈಗ ಮೀಡಿಯಾಗಳಲ್ಲೆಲ್ಲ ಬಂತು. ಅದಾದ ನಂತರ ನಿಮ್ಮನ್ನು ನೋಡುವ ರೀತಿ? ಅದೇ ತುಂಬ ಜನಗಳು ನೋಡಿದವರು, ನಿಮ್ಮದು ಮೊನ್ನೆ ಪೇಪರಲ್ಲಿ ಬಂದಿತ್ತಲ್ಲ, ನೋಡುವಾಗ ನಾನು ಹೇಳ್ತೇನೆ, ನೋಡಿ ಇಲ್ಲೇ ಉಂಟು ನಂದು ಪೇಪರ್, ಬೇಕಾದರೆ ಓದ್ಕೊಳ್ಳಿ. ಹೌದೌದು, ನಾನು ಎಲ್ಲ ಕಡೆ ನೋಡಿದ್ದೇನೆ, ಇನ್ಸ್ಟಾದಲ್ಲಿ ನೋಡಿದ್ದೇನೆ, ಯೂಟ್ಯೂಬಲ್ಲಿ ನೋಡಿದ್ದೇನೆ. ತುಂಬ ಖುಷಿ ಆಯಿತು ನೋಡಿ, ನಿಮ್ಮದೇ ರಿಕ್ಷಾ ಅಂತ ಗೊತ್ತಿರಲಿಲ್ಲ, ಖುಷಿ ಆಯಿತು ಅಂತೇಳಿ ನಂಬರ್ ತೊಗೊಳ್ತಾರೆ. ಇನ್ನು ಕೆಲವರು ಬಾಡಿಗೆ ಇನ್ನೂ ಜಾಸ್ತಿ ಆಗ್ತಾ ಉಂಟು, ನನಗೆ ಪರವಾಗಿಲ್ಲ, ಬಾಡಿಗೆ ಜಾಸ್ತಿ ಆಗ್ತಾ ಉಂಟು. ನಿಮ್ಮದೇ ರಿಕ್ಷಾ ಆಗಬೇಕಂತ ಈಗ ಎಲ್ಲ ಕೆಲವೊಬ್ಬರು ಹೇಳ್ತಾ ಇದ್ದಾರೆ. ದೂರ ಹೋಗೋದಿದ್ರೆ ನಿಮ್ಮದೇ ರಿಕ್ಷಾ ಹೇಳ್ತೀವಂತ. ಮತ್ತು ಏನಂದರೆ ಸ್ಕೂಲ್ ಟ್ರಿಪ್ ಉಂಟು, ಹಾಗಾಗಿ ದೂರ ಹೋಗ್ಲಿಕ್ಕೆ ಆಗೋದಿಲ್ಲ. ಬೆಳಿಗ್ಗೆ 10 ಗಂಟೆಯಿಂದ 3 ಗಂಟೆ ಒಳಗಡೆ ನಾನು ಮತ್ತೆ ವಾಪಸ್ ಬರಬೇಕು, ಎಲ್ಲಿಗೆ ಹೋದ್ರೂ ಸ್ಕೂಲ್ ಟ್ರಿಪ್ ಇದೆ. ಸುಶಾನ್, ಆಲ್ ದಿ ಬೆಸ್ಟ್. ಒಂದು ಏನು ಅಂತಂದರೆ ಇಂತಹದೊಂದು ಆಸಕ್ತಿಯನ್ನು ವಹಿಸಿಕೊಂಡಿರ್ತಕ್ಕಂತಹ ಸುಶಾನಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇನ್ನೂ ಬಹಳ ವಿಶೇಷವಾದಂಥ ಆಸಕ್ತಿಯನ್ನು ಹೊಂದಿದ್ದೀರಿ. ಲೈಬ್ರರಿ ಇನ್ನೂ ಚೆನ್ನಾಗಿ ಮಾಡಿ. ನೀವು ಗೋಡೆ ಆರ್ಟಿಸ್ಟ್ ಅಂತ ಕೇಳಿದ್ದೇನೆ, ಏನೆಲ್ಲ ಆರ್ಟ್ ಮಾಡ್ತೀರಿ? ಅಂಗನವಾಡಿಗಳಲ್ಲಿ, ಶಾಲೆಗಳಲ್ಲಿ ಕಾರ್ಟೂನ್ ಡಿಸೈನ್ ಬಂದುಬಿಟ್ಟು, ಮತ್ತು ABC ನಮ್ಮ ಶ್ರೀ ಆರ್ಟ್ಸ್ ಅಂತ ಜನಾರ್ದನಾಚಾರ್ಯ ಅಂತ ಇದ್ದಾರೆ BC ರೋಡ್ನಲ್ಲಿ. ಸುಮಾರು ಒಂದು 32 ವರ್ಷಗಳಿಂದ ಅವ್ರು ಮಾಡ್ತಾಯಿದ್ದಾರೆ ಕೆಲಸ. ಅವರ ಜೊತೆ ನಾನು ಅಸಿಸ್ಟೆಂಟಾಗಿ ಹೋಗ್ತೇನೆ. ಮತ್ತು ನಾನು ಒಬ್ಬನೇ ಅಂದರೆ ಮನೆಗಳಲ್ಲಿ ಗೋಡೆಗಳಲ್ಲಿ ಡಿಸೈನ್ ಬಿಡಿಸೋದು, ಈ ನವಿಲು ಹಾಗೆ ಹೀಗೆ ಮರ ಅದೆಲ್ಲ ಮಾಡೋದೆಲ್ಲ ಮಾಡ್ತಾಯಿರ್ತೇನೆ. ಅದರ ಜೊತೆಗೆ ಕ್ಯಾಟ್ರಿಂಗ್, ಮತ್ತೊಂದು ಡ್ರೈವಿಂಗ್, ಕಾರಲ್ಲಿ ದೂರ ಲಾಂಗ್ ಎಲ್ಲ ಇದ್ದರೆ ಹೋಗ್ತಾ ಇರ್ತೇನೆ, ಡ್ರೈವಿಂಗ್ ಎಲ್ಲ ಹೋಗ್ತಾ ಇರ್ತೇನೆ. ಇಷ್ಟು ಈಗ ಡ್ರೈವಿಂಗ್, ಆಟೋ ಇದೆಲ್ಲ ಉಂಟು. ಎಷ್ಟು ಜನ ಫಿದಾ ಆಗಿದ್ದಾರೆ ಸುಶಾನಿಗೆ? ಅದು ಗೊತ್ತಿಲ್ಲ, ನಾನು ಲೆಕ್ಕ ಮಾಡಲಿಕ್ಕೆ ಹೋಗಿದ್ದಿಲ್ಲ. ಆಗ್ಬೋದು. ಈಗ ಈ ರಿಕ್ಷಾದ ಈ ಪೇಪರಿಂದ ಬಂದು ತುಂಬ ಜನ ಫಿದಾ ಆಗಿದ್ದಾರೆ ಅಂತ ಅಂದ್ಕೊಳ್ತೇನೆ. ಮತ್ತು ಕೆಲವರು ತುಂಬ ಫಸ್ಟ್ ಕೂತವರು ಫಸ್ಟಿಗೆ ಇದನ್ನೆಲ್ಲ ಓದಲಿಕ್ಕೆ ಟ್ರೈ ಮಾಡ್ತಾರೆ, ಆಮೇಲೆ ನನ್ನ ಜೊತೆ ಮಾತಾಡಲಿಕ್ಕೆ ಬರ್ತಾರೆ. ಯಾರೊಬ್ಬರು ಹೊಸೊಬ್ಬರು ಬಂದ್ರೂ ಅವ್ರದ್ದು ಒಳ್ಳೆಯ ಅಭಿಪ್ರಾಯ, ಒಳ್ಳೆ ಆಲ್ ದ ಬೆಸ್ಟ್ ಅಂತೆಲ್ಲ ಹೇಳ್ತಾರೆ. ಇನ್ನು ಮುಂದಕ್ಕೆ ನೀವು ಇದು ಆಗಬೇಕಂತ. ನಾನು ಇನ್ನು ಆಟೋ ಚೇಂಜ್ ಮಾಡಬೇಕಂತ ಇದ್ದೇನೆ. ಸ್ವಲ್ಪ ದೊಡ್ಡದು ಆಟೋ ತೊಗೊಂಡು ಲೈಟಲ್ಲಿ ಒಂದು ಫ್ರಿಜ್ ಥರ ಸಣ್ಣದು ಮಾಡಿ ಅದರಲ್ಲಿ ಮೊಸರು, ಮಜ್ಜಿಗೆ ಅದೆಲ್ಲ ಇಡಬೇಕಂತ ಅಂದ್ಕೊಂಡಿದ್ದೇನೆ. ಯಾಕಂದರೆ ಎಲ್ಲೆಲ್ಲಿ ಅಂಗಡಿಗೆ ಹೋಗ್ಬೇಕಂತಿಲ್ಲ, ನಮ್ಮ ರಿಕ್ಷಾದಲ್ಲಿ ಎಲ್ಲ ಸಿಗುವ ಹಾಗೆ. ಆಮೇಲೆ ಒಂದು ಚಾಕ್ಲೇಟ್ ಡಬ್ಬೆಟ್ಟು, ಚಿಲ್ಲರೆ ಇದೆಲ್ಲ ಬೇಕೆಂದರೆ ಚಾಕ್ಲೇಟ್ ಬೇಕಿದ್ದರೆ ಚಾಕ್ಲೇಟ್, ಇದೆಲ್ಲ ವ್ಯವಸ್ಥೆ ಅಂತ ಇನ್ನು ಮುಂದೆ ಆಯೋಜನೆ ಮಾಡಬೇಕಂತ ಅಂದ್ಕೊಂಡಿದ್ದೇನೆ. ನೋಡುವ ದೇವರು ಹೇಗೆ ನನ್ನ ತಗೊಂಡೋಗ್ತಾರೆ ಹಾಗೆ ಹೋಗೋದು.
ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು ಸರ್. ಇದು ಸುಶಾಂತ್ ಸುವರ್ಣ ಅವರ ವಿಶೇಷವಾದಂತಹ ಒಂದು ಆಟೋ. ಈ ಆಟೋದಲ್ಲಿ ಯಾರ್ಯಾರು ಧನಾತ್ಮಕವಾಗಿ ಯೋಚನೆ ಮಾಡ್ತಾರೋ ಅವರಿಗೆ ಬೇಕಾದ್ದೆಲ್ಲವೂ ಕೂಡ ಇದೆ. ಯಾರ್ಯಾರು ಪಾಸಿಟಿವ್ ಆಗಿ ಇರ್ತಾರೋ ಅವರಿಗೆ ಬೇಕಾದಂಥ ಬುಕ್ ಓದುವ ಹ್ಯಾಬಿಟ್ ಇರ್ಬೋದು, ಫಸ್ಟ್ ಏಡ್ ಇರ್ಬೋದು, ಮತ್ತು ಇಲ್ಲಿ ಹಾಕಿರುವಂಥ ಬರಹಗಳಿರ್ಬೋದು. ಈ ಬರಹಗಳಿಂದಲೇ ಅದೆಷ್ಟೋ ಜನರ ಬದುಕು ಬದಲಾಗಬಹುದು. ಒಳ್ಳೆ ವಿಶೇಷವಾದಂಥ ಯೋಚನೆಯನ್ನು ಮಾಡ್ಕೊಂಡಿದ್ದಾರೆ. ಮುಂದೆ ಹೊಸ ಆಟೋ ತಗೊಳ್ಳಿ, ದೊಡ್ಡ ಆಟೋ ತಗೊಳ್ಳಿ, ಅದರಲ್ಲಿ ಅವರು ಏನು ಅಂದುಕೊಂಡಿದ್ದಾರೆ ಅದೆಲ್ಲವೂ ಕೂಡ ಸಾಕಾರ ಆಗಲಿ ಅಂತ ಹೇಳ್ತಾ, ಸಾಕಾರ ಆದ ನಂತರ ಮತ್ತೊಮ್ಮೆ ಸುಶಾನ್ ಅವರನ್ನು ಸುದ್ದಿ ಮಾತನಾಡಿಸುತ್ತೆ ಅಂತ ಹೇಳ್ತಾ, ಸುಶಾನ್ ಒಳ್ಳೆಯದಾಗಲಿ. ನೀವು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ. ಇದು ಆಟೋ ಚಾಲಕ ಗ್ರಂಥಾಲಯ ಕಟ್ಟಿದ ಕತೆ. ಇದು ಆಟೋ ಚಾಲಕ ನಮಗೆ ಸಮಾಜಕ್ಕೊಂದು ಹೊಸ ಆಯಾಮವನ್ನು ಕೊಟ್ಟ ಕತೆ. ಆಟೋ ಚಾಲಕನೊಬ್ಬ ಓದುವ ಹ್ಯಾಬಿಟನ್ನು ಹೆಚ್ಚು ಮಾಡುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟಂಥ ಕತೆ. ಆದ್ದರಿಂದ ಸುಶಾನ್ ಅವರ ಈ ಪ್ರಯತ್ನಕ್ಕೆ ನಮ್ಮದೊಂದು ಸೆಲ್ಯೂಟ್ ಅಂತ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ರಾಕೇಶ್ ನಾಯಕ್ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, BC ರೋಡು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.